Hello everyone, hope you all are fine and doing great. Welcome back to Study Center. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು SSLC ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ಸೊ ಇವತ್ತಿನ ವಿಡಿಯೋ ಬಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮ್ ಪ್ಯಾಟ್ರನ್ನ 2023 ಬ್ಯಾಚ್ ಅವರಿಗೆ ಎಕ್ಸಾಮ್ ಪ್ಯಾಟ್ರನ್ನ ಚೇಂಜ್ ಮಾಡಿದಾರಾ ಮಾಡಿಲ್ವಾ ಅಂತ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಫಸ್ಟ್ ಬಂದು ಏನು ಅನೌನ್ಸ್ ಮಾಡಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಕೊಟ್ಟಿರೋ ಥರ ಚೇಂಜ್ ಮಾಡಿದಾರಾ ಇಲ್ವಾ, ಚೇಂಜ್ ಆಗುತ್ತಾ ಇಲ್ವಾ, ಚೇಂಜ್ ಆದರೆ ತುಂಬ ಕಷ್ಟ ಇರುತ್ತಾ ಪೇಪರು ಅಥವಾ ಈಸಿ ಇರುತ್ತಾ, ನಾವು ಪಾಸ್ ಆಗ್ಬೋದಾ ಫೇಲ್ ಆಗ್ಬೋದಾ, ಈ ಥರ ಎಲ್ಲ ಥೌಸಂಡ್ಸ್ ಆಫ್ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಅದು ಮೇನ್ SSLC ಸ್ಟೂಡೆಂಟ್ಸ್ಗಂತೂ ಇದ್ದೇ ಇರುತ್ತೆ. ಸೊ ನನ್ನ ಕಡೆಯಿಂದ ಸಜೆಷನ್ ಏನು ಅಂತ ಅಂದರೆ ನಾನು ಹೇಳ್ತೀನಿ ಚೇಂಜ್ ಆಗಿದೆಯಾ ಇಲ್ವಾ ಅಂತ ನಾನು ನಿಮಗೆ ವಿಡಿಯೋಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಅದಕ್ಕೆ. ಸೊ ನನ್ನ ಕಡೆಯಿಂದ ನಿಮಗೆ ಏನು ಸಜೆಷನ್ಸ್ ಅಂತ ಅಂದರೆ ಅವರು ಚೇಂಜ್ ಮಾಡಲಿ ಬಿಡಲಿ, ನಿಮ್ಮ ಎಫರ್ಟ್ಸ್ ನೀವು ಟ್ರೈ ಮಾಡಿ. ನೀವು ಆವತ್ತಿಂದ ಅವತ್ತಿಗೆ ಓದಿ. ಫೈನಲ್ ಎಕ್ಸಾಮ್ ಟೈಮಲ್ಲಿ ಲಾಸ್ಟ್ 1 ವೀಕ್ ಲಾಸ್ಟ್ 1 ಮಂತಲ್ಲಿ ಓದ್ತೀನಿ ಅಂದರೆ ಅದು 100% ಆಗೋದೇ ಇಲ್ಲ. ಸೊ ಅವತ್ತಿಂದ ಅವತ್ತು ಏನು ಮಾಡ್ತಾರೋ ಪ್ಲೀಸ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಟ್ಯೂಷನ್ಸ್ಗೆ ಹೋಗೋರು ಟ್ಯೂಷನಿಂದ ಬಂದು ಮನೆಯಲ್ಲೇ ಒಂದು ಶೆಡ್ಯೂಲ್ ಹಾಕ್ಕೊಂಡು ಓದೋದಕ್ಕೆ ಟ್ರೈ ಮಾಡಿ. ಹಾಗೂ ಮನೆಯಲ್ಲಿ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಮನೆಯಲ್ಲೇ ಓದ್ತೀನಿ ಅನ್ನೋರು ಪ್ಲೀಸ್ ಯಾವುದೇ ಸೋಷಲ್ ಮೀಡಿಯಾಗೂ ಡಿಸ್ಟ್ರ್ಯಾಕ್ಟ್ ಆಗ್ದಂಗೆ ನಿಮ್ಮ ಸ್ಟಡೀಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ SSLC ಮಾರ್ಕ್ಸ್ ಅನ್ನೋದೇನಿದೆ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ತನಕ ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸಿಂದ ಹಿಡಿದು ಪ್ರತಿಯೊಂದು ಮಾಡೋದಕ್ಕೂ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬಹಳನೇ ಇಂಪಾರ್ಟೆಂಟ್. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ ಒಳ್ಳೆ ಕಾಲೇಜಿಗೆ ಸಿಗಬೇಕು, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ನಮಗೆ ಅಂದರೆ ನಿಮ್ಮ SSLC ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ವರ್ಕ್ ಹಾರ್ಡ್, ನಿಮ್ಮ ಕೈಯಲ್ಲಿ ಎಷ್ಟು ಓದೋದಕ್ಕೆ ಸಾಧ್ಯನೋ, ಎಷ್ಟು ಎಫರ್ಟ್ಸ್ ಹಾಕೋದಕ್ಕೆ ಸಾಧ್ಯನೋ ಅಷ್ಟು ಎಫರ್ಟ್ಸ್ ಹಾಕಿ ನೀವು ಓದಿ ಎಕ್ಸಾಮ್ನ ಬರೀರಿ. ಯಾವುದೇ ಪಾಯಿಂಟ್ಸ್ನೂ ಕೂಡ ಬಿಡಬೇಡಿ, ಯಾವುದೂ ಇಗ್ನೋರ್ ಮಾಡಬೇಡಿ, ಯಾವ ಟಾಪಿಕ್ನೂ ಇಗ್ನೋರ್ ಮಾಡಬೇಡಿ. ಯಾವ ಟಾಪಿಕಿಂದ ಕ್ವಶನ್ಸ್ ಕೇಳ್ತಾರೆ ಅಂತ, ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಎಲ್ಲರೂ ಹೇಳ್ತಾರೆ ಕಷ್ಟ ಅಂತ, ಬಟ್ ನೀವು ಅವತ್ತಿಂದ ಅವತ್ತು ಓದಿದ್ರೆ ಯಾವುದೇ ರೀತಿ ಕಷ್ಟ ಇರಲ್ಲ. ಸೊ ಪುಟ್ ಯೋರ್ ಎಫರ್ಟ್ಸ್ 100%, ರಿಸಲ್ಟ್ ನಿಮಗೆ 200% ಬೆಟರಾಗಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಾನು ಯಾವ ರೀತಿ ಓದಬೇಕು ಟಿಪ್ಸ್ ಅಂತ ಒಂದು ವಿಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಹೋಗಿ ಒಂದು ಸತಿ ಆ ವಿಡಿಯೋ ಕೂಡ ಚೆಕ್ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿ ಅವರು ಚೇಂಜ್ ಮಾಡಲಿ ಬಿಡಲಿ, ನಿಮ್ಮ ಎಫರ್ಟ್ಸ್ ನೀವು ಓದೋದನ್ನು ಮಾತ್ರ ಬಿಡಬೇಡಿ. ಅವತ್ತಿಂದ ಅವತ್ತನ್ನ ನಿಮ್ಮ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ. ಮ್ಯಾಥ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡಿ, ಸೈನ್ಸ್ನು ಅವತ್ತಿಂದ ಅವತ್ತು ಓದಿ, ಸೋಷಲ್ನ ಮೇನ್ ಪಾಯಿಂಟ್ಸ್ನ ಯಾವಾಗಲೂ ಗ್ಲ್ಯಾನ್ಸ್ ಮಾಡ್ತಾಯಿರಿ. ಆವಾಗ ನೀವು ಎಕ್ಸಾಮ್ ಹಿಂದಿನ ದಿನ ಓದಿದ್ರೂ ನೀವು ರೆಡಿ ಆಗ್ಬೋದು ಎಕ್ಸಾಮ್ಗೆ. ಯಾಕಂದರೆ ನಿಮಗೆ ಮೇನ್ ಪಾಯಿಂಟ್ಸ್ ಗೊತ್ತಿದ್ದು ಗ್ಲ್ಯಾನ್ಸ್ ಮಾಡ್ತಾಯಿದ್ರೆ ಇಂಗ್ಲೀಷ್ ಗ್ರಾಮರ್, ಲೆಟರ್ ಈ ಥರ ಎಲ್ಲ, ಹಾಗೂ ಪೋಯಮ್ಸ್ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೊಂದು ಸತಿ ಪೋಯಮ್ನ ರಿವೈಸ್ ಮಾಡಿ. ಕನ್ನಡ ಕೂಡ ಅಷ್ಟೇ, ಹಿಂದಿನೂ ಅಷ್ಟೇ. ಸೊ ಸೈನ್ಸ್ ಡಯಾಗ್ರಾಮ್ಸ್ ಈ ಥರ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ. ಈ ಥರ ಎಲ್ಲ ಮಾಡೋದ್ರಿಂದ ನೀವು 100% ರಿಸಲ್ಟ್ನ ತೊಗೋಬೋದು. ಸೊ ನೀವು ಲಾಸ್ಟ್ ಇಯರ್ ಪೇಪರ್ಸ್ನ ರೆಫರ್ ಮಾಡಿ. ಮಾಡೆಲ್ ಪೇಪರ್, ಪ್ರಿಪ್ರೇಟ್ರಿ ಪೇಪರ್, ಫೈನಲ್ ಎಕ್ಸಾಮ್ ಪೇಪರ್ 2022 ಬ್ಯಾಚ್ದೆಲ್ಲ ರೆಫರ್ ಮಾಡ್ಬೋದು. ಬಟ್ ನೀವು 100% ಅದೇ ಪೇಪರಿಂದನೇ ಕ್ವಶನ್ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗುವಂಥದ್ದೇ ಇಲ್ಲ. ಯಾಕೆ ಅಂದರೆ ಲಾಸ್ಟ್ ಇಯರ್ ಅವ್ರಿಗೆ ಕೆಲವು ಸಿಲೆಬಸ್ ರೆಡ್ಯೂಸ್ ಆಗಿತ್ತು, ಬಟ್ ನಿಮಗೆ ಈ ಸತಿ ಎಲ್ಲ ಸಿಲೆಬಸ್ಸು 100% ಇದ್ದೇ ಇರುತ್ತೆ. ಸೊ ಲಾಸ್ಟ್ ಇಯರ್ ಅವ್ರಿಗೆ ಕೊರೋನಾ ಇದ್ದಿದ್ದ ಕಾರಣ ಸಿಲೆಬಸ್ನ ರೆಡ್ಯೂಸ್ ಮಾಡಿದರು, ಬಟ್ ನಿಮ್ಗೆ ಆ ಥರ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸೊ ಕೆಲವೊಂದು ಕ್ವಶನ್ಸ್ ಆ ಪೇಪರಿಂದ 10ನಲ್ಲಿ 1 ಕ್ವಶನ್, ಯಾವುದೋ 1 ಅಥವಾ 2 ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಅದೇ ಕ್ವಶನ್ ಪೇಪರ್ನ ಚೇಂಜ್ ಮಾಡಿ, ಕ್ವಶನ್ಸ್ನ ಚೇಂಜ್ ಮಾಡಿ, ಬರೀ 2 ಕ್ವಶನ್ಸ್ನ ಚೇಂಜ್ ಮಾಡಿ, 3 ಕ್ವಶನ್ಸ್ನ ಚೇಂಜ್ ಮಾಡಿ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ಆ ಪೇಪರಿಂದ ಬಂದರೆ ಜಸ್ಟ್ 1 or 2 ಕ್ವಶನ್ಸ್ ಬರ್ಬೋದು ಅಷ್ಟೇ ನಿಮಗೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಕ್ಲಾಸಲ್ಲಿ ಏನು ಮಾಡ್ತಿದ್ದಾರೆ, ಆ ಮೆಥಡ್ ಯಾವ ಥರ ಇದೆ ಅದಕ್ಕೆ ಅಡ್ಜಸ್ಟ್ ಆಗಿ ಅದನ್ನೇ ಓದ್ಕೊಳ್ಳಿ. ಸೊ ಎಲ್ಲರಿಗೂ ಏನು ಡೌಟ್ ಅಂದರೆ ಇನ್ನೂ ಹೇಳ್ತಾ ಇಲ್ವಲ್ಲಪ್ಪ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ SSLC ಡಿಪಾರ್ಟ್ಮೆಂಟ್ ಅವರು ಚೇಂಜ್ ಮಾಡಿದಾರಾ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಪೇಪರ್ ಪ್ಯಾಟ್ರನ್ನ ಚೇಂಜ್ ಮಾಡಿದಾರಾ ಇಲ್ವಾ ಅಂತ ಇನ್ನೂ ಯಾವುದೇ ಕನ್ಫರ್ಮ್
ಪ್ರಕಟಣೆ ಅಂತ ಏನು ಹೇಳ್ತೀವಿ, ಕನ್ಫರ್ಮ್ ಇನ್ಫಾರ್ಮೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಇನ್ನೂ ಯಾವುದೂ ಬಂದಿಲ್ಲ. ಜಸ್ಟ್ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ ಹೊರತು ಯಾವುದೇ ಇನ್ಫಾರ್ಮೇಷನ್ ಕರೆಕ್ಟಾಗಿ ಎಜುಕೇಷನ್ ಮಿನಿಸ್ಟರ್ ಅವರು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಆ ಥರ ಏನಾದರೂ ಇದ್ದರೆ ಡೆಫಿನೆಟ್ಟಾಗಿ ನಿಮಗೆ ಅವರು ಅನೌನ್ಸ್ ಮಾಡೇ ಮಾಡ್ತಾರೆ. ಅವ್ರು ಅನೌನ್ಸ್ ಮಾಡಿದ್ರೂ ಕೂಡ ನಿಮಗೆ ನೀವು ಬರೆಯುವಂಥದ್ದು ಏನು ಚೇಂಜ್ ಆಗಲ್ಲ ಅಲ್ವಾ. ಸೊ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ದಂಗೆ ಅದು ಯಾವುದೇ ರೀತಿಯಾದರೂ ಪೇಪರ್ ಇರಲಿ, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಮಾತ್ರ ನಿಮ್ಮ ಗೋಲ್. ಸೊ ಪ್ರಿಪೇರ್ ಯೋರ್ ಸೆಲ್ಫ್, ಪ್ರಿಪೇರ್ ಯೋರ್ ಮೆಂಟಲ್ ಮೈಂಡ್ ಫಾರ್ ಯೋರ್ ಸೆಲ್ಫ್ ಟು ರೈಟ್ ದ ಎಕ್ಸಾಮ್ಸ್ ಅಂತ ನಾನು ಹೇಳ್ಬೋದು. ನನ್ನ ಕಡೆಯಿಂದ ಈ ಸಜೆಷನ್ಸ್ನ ನಾನು ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ತುಂಬಾ ಇಂಪಾರ್ಟೆಂಟ್. SSLC ಸ್ಟೂಡೆಂಟ್ಸ್ಗೆ ಒಂದು ಮಿನಿಟು ಕೂಡ ತುಂಬ ಇಂಪಾರ್ಟೆಂಟ್. ಫ್ರೀ ಆಗಿದ್ದಾಗೆಲ್ಲ ಓದಿ, ಫೋನೇ ನೋಡಬೇಡಿ ಅಂತ ನಾನು ಹೇಳಲ್ಲ. ಜಸ್ಟ್ 50 ಮಿನಿಟ್ಸ್, 20 ಮಿನಿಟ್ಸ್ ಈ ಥರ ಫೋನ್ ನೋಡೋದಕ್ಕೆ ಟೈಮ್ನ ಅಲಾಟ್ ಮಾಡ್ಕೊಳ್ಳಿ. ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಲೆಸನ್ನ ಕೇಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ನೆಕ್ಸ್ಟ್ ಸ್ಟೆಪ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ, ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನನ್ನ ಇನ್ನೂ ಒಂದು ಚಾನಲ್ ಇದೆ, ಬ್ಯೂಟಿ ರೆಸಿಪೀಸ್ ಅಂತ ಒಂದು ಚಾನಲ್. ಆ ಚಾನಲಲ್ಲಿ ನಿಮಗೆ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಕಂಟೆಂಟ್ ವೀಡಿಯೋಸ್ ಅವ್ರ ಚಾನಲಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ನೀವೇನಾದರೂ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ನಿಮ್ಮ ಡೌಟ್ಸ್ ಏನಿದ್ರು ಅಲ್ಲೂ ಕೇಳ್ಬೋದು. ನಿಮ್ಮ ಡೌಟ್ಸ್ ಏನಾದರೂ ಅಲ್ಲಿ ಕೇಳೋಕ್ಕಾಗ್ತಾಯಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಇಲ್ಲ ಆಗ್ತಾಯಿಲ್ಲ ಅಂದರೆ ಅಲ್ಲೂ ಕೂಡ ಕೇಳ್ಬೋದು. ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಎವ್ರಿ ಒನ್.